ಬಡವರಿಗೆ ಸರ್ಕಾರಿ ಆಸ್ಪತ್ರೆ ಎಂದೇ ದೇವರಿದ್ದಂತೆ. ಆದರೆ ಹುಬ್ಬಳ್ಳಿ ಕಿಮ್ಸ್ನಲ್ಲಿ ಔಷಧಿ ಕೊರತೆಯಿಂದಾಗಿ ರೋಗಿಗಳು ಪರದಾಡುವಂಥ ಪರಿಸ್ಥಿತಿ ಅಲ್ಲಿ ನಿರ್ಮಾಣವಾಗಿದೆ. ಉತ್ತರ ಕರ್ನಾಟಕ ಭಾಗದ 7-8 ಜಿಲ್ಲೆಯಿಂದ ಜನರು ಈ ಆಸ್ಪತ್ರೆಗೆ ಬರ್ತಾರೆ. ಆದರೆ ಇಲ್ಲಿ ಮಾತ್ರ ಸಾಮಾನ್ಯ ಕಾಯಿಲೆಗೂ ಕೂಡ ಔಷಧಿ ಸಿಗ್ತಾ ಇಲ್ಲ. ದಿನನಿತ್ಯ 2,500ಕ್ಕೂ ಅಧಿಕ ರೋಗಿಗಳು ಈ ಆಸ್ಪತ್ರೆಗೆ ದಾಖಲಾಗ್ತಾರೆ. ಇನ್ನು ವೈದ್ಯರು ಬರೆದುಕೊಡುವಂಥ ಔಷಧಿಯನ್ನು ಕಿಮ್ಸ್ ಬಿಟ್ಟು ಹೊರಗಡೆ ಖರೀದಿ ಮಾಡುವಂತೆ ಸೂಚನೆ ಕೂಡ ನೀಡಲಾಗ್ತಾ ಇದೆಯಂತೆ. ಕಿಮ್ಸ್ ಆಡಳಿತ ಮಂಡಳಿ ಗುತ್ತಿಗೆದಾರರ ತಿಕ್ಕಾಟಕ್ಕೆ ಔಷಧಿ ಪೂರೈಕೆ ಸ್ಥಗಿತವಾಗಿದೆ ಎನ್ನುವಂಥ ಆರೋಪ ಕೂಡ ಕೇಳಿಬಂದಿದೆ. ಔಷಧಿ ಕೊರತೆ ಇದ್ದರೂ ಕಿಮ್ಸ್ ಆಡಳಿತ ಮಂಡಳಿ ಕಣ್ಮುಚ್ಕೊಂಡು ಕುಳಿತಿದ್ಯಾ ಅಂತ ರೋಗಿಗಳು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಒಂದು ಆ್ಯಕ್ಷನ್ ತಗೊಳ್ಳೇಬೇಕು, ಅದನ್ನು ಹೇಳೋರು ಯಾರೂ ಇಲ್ಲ. ಈಗ ನಾವು ಬರ್ತೀವ, ಟ್ಯಾಬ್ಲೆಟ್ ಕೊಡ್ರಿ ಅಂತೀವಿ, ಇಲ್ಲ ಅಂತಾರೆ. ಇಲ್ಲ ಅಂದ ತಕ್ಷಣ ಯಾರಿಗೆ ಕ್ವಶನ್ ಮಾಡ್ಬೇಕಿಲ್ಲಿ, ಯಾರಿಗೆ ಕೇಳಬೇಕು ಅನ್ನೋದನ್ನು ಯಾರಿಗೂ ಗೊತ್ತೇ ಇರೋಂಗಿಲ್ಲ. ನನಗೂ ಗೊತ್ತಿಲ್ಲ. ಇವಂದು ನಾವು ಅಡ್ಡಾಡ್ತೀವಿ, ಎಲ್ಲ ಗೊತ್ತಿದ್ದವ್ರಿಗೂ ಗೊತ್ತಿಲ್ಲ ಎಲ್ಲಿ ಹೋಗಿ ಮಾತಾಡಬೇಕಪ್ಪ ಅಂತೀವಿ. ಈಗ ಅವ್ರಿಗೆಲ್ಲಿ ಗೊತ್ತಿರ್ತದೆ? ಸೊ ಇಲ್ಲ ಅಂದ ತಕ್ಷಣ ಹೆಂಗಾರ ಮಾಡಿ ಹೊರಗೆ ತೊಗೊಳ್ಳೇಬೇಕು. ಸೊ ನೀವು ಹೌದು, ಅವೈಲೇಬಲ್ ಇಲ್ಲ, ಹೊರಗಡೆನೇ ತಗೋಬೇಕು. ಸೊ ಹೊರಗಡೆ ಇದ್ದವ್ರು ತೊಗೊತಾರೆ. ಈಗ ಕ್ವಶನ್ ಇರೋದೇ ಅದು, ಇದ್ದವ್ರು ತೊಗೊತಾರೆ. ಇಲ್ಲದೇ ಇರೋರು ಏನು ಮಾಡ್ಬೇಕು? ಬಡವರಿಗಾಗಿ ಮಾಡಿರೋ ಅಂಥವು ಹಾಸ್ಪಿಟ್ಲ್ ಒಳಗೆ ಮೇನ್ ಏನಿದು ಕಾಸ್ಟ್ಲಿ ಮೆಡಿಸಿನ್ಸ್ ಎಲ್ಲ ಅದನ್ನು ಅವೈಲೇಬಲ್ ಮಾಡೋದು ಇಂಪಾರ್ಟೆಂಟ್ ಅದ. ಇಲ್ಲ ಅಂತಂದ್ರೆ ಹೊರಗಡೆ ಅದಕ್ಕೂ 2-3 ಸಾವಿರ 4 ಸಾವಿರ ಹಾಕೋದ್ರೊಳಗೆ ಪಾಯಿಂಟ್ ಇಲ್ಲ. ಮೆಡಿಸಿನ್ಸ್ ಅವೈಲೇಬಲ್ ಮಾಡಿದಾಗನ ಒಂದು ಸ್ವಲ್ಪ ಮೇನ್ ಅವ್ರಿಗೆ ಕೈಗೂಡಿಸ್ದಂಗೆ ಆಗ್ತದೆ ಬಡವರಿಗೆ. ಗಂಜವಾಳ. ಹೌದು. ಇಲ್ಲ ಇಲ್ಲ, ನಾನೇ ಕಣ್ಣು ತೋರಿಸ್ಕೊಂಡು ಚೆಕ್ ಮಾಡಿಕೊಂಡು ಕಣ್ಣಿಗೆ ಎಣ್ಣೆ ತೊಗೋಬೇಕಂತ ಬಂದವ. 2 ಬಟ್ಟೆ ತೋರಿಸ್ಕೊಂಡೆ. 4 ಸಲ ಎಣ್ಣೆ ಹಾಕಿದ್ರೆ ಎಣ್ಣೆ ಹಾಕಿದ್ರೆ ಈಗ ನಮ್ಗೆ ಬರ್ಕೊಟ್ರೆ ದಿನ ಒಟ್ಟು ಹಾಕ್ಕೊಂತೀವಿ ನಾವು. ಹೊರಗಡೆ ತಗೊಂಡು ಎಲ್ಲಿ ಹೋಗ್ಬೇಕನ? ಹಾಂ, ಇಲ್ಲ ಖಾಲಿ ಆಗೈತೆ ಅಂತ. ಎಲ್ಲಿ ತಗೊಂತೀರಿ? ದುಡ್ಡು ಬೇಕಲ್ಲ ವಯಸ್ಸಾದವರಿಗೆ. ನೋಡಿ ನೀವು ವಿಚಾರ ಮಾಡಿಕೊಡ್ಪ. ಮೆಡಿಸಿನದ್ದು ಕೊರತೆ ಇಲ್ಲ. ಈಗ ನಾವು ಒಂದು ತಿಂಗಳು ಕೊಡೋಂಥ ಮೆಡಿಸಿನ್ಸನ್ನು ಏನು ಮಾಡ್ತಾ ಇದ್ದೀವಿ, ಈ ಒಂದು ಕ್ರೈಸಿಸ್ ಪೀರಿಯಡ್ನಲ್ಲಿ 20 ದಿವಸ 25 ದಿವಸ ಆ ಥರ ಯಾರಿಗೂ ಯಾವುದೇ ಒಂದು ಇದು ಮೆಡಿಸಿನ್ ಕೊರತೆ ಇಲ್ಲ. ಅಲ್ಲ, ಇಮಿಡಿಯೇಟ್ ಆಗಿ ನಾನು ಇನ್ಚಾರ್ಜ್ ಆಫೀಸರ್ನ ಕರೆದು ಈಗಲೇ ಒಂದು ಸರ್ವೆ ಮಾಡಿ ಐ ವಿಲ್ ಟೇಕ್ ಸ್ಟಾಕ್ ಆಫ್ ದ ಸಿಚುವೇಶನ್. ಇಮಿಡಿಯೇಟ್ ಆಗಿ ಇವತ್ತೇ ಎಮರ್ಜೆನ್ಸಿ ಮೀಟಿಂಗನ್ನು ಮಾಡಿ ಕನ್ಸರ್ನ್ ಇದ್ದವರಿಗೆ ಇದನ್ನು ಕರೆದು ಅದಕ್ಕೆ ಇಮಿಡಿಯೇಟ್ ಆಗಿ ವಿಲ್ ಗೋ ಫಾರ್ ದ ಪ್ರೊಕ್ಯೂರ್ಮೆಂಟ್, ಸಿ ಟು ದ್ಯಾಟ್ ಅವರ್ ನೀಡಿ ಪುವರ್ ಪೇಷಂಟ್ಸ್ ವಿಲ್ ನಾಟ್ ಸಫರ್ ಎಟ್ ಎನಿ ಕಾಸ್ಟ್. ಅದಕ್ಕೆ ಬೇರೆ ಯಾವುದೇ ಒಂದು ಕ್ವಿಕ್ ಲೀಗಲ್ ಕ್ರಮ ಇದೆ ಅದನ್ನು ಕೈಗೊಳ್ತೇವೆ. ಅಲ್ಲಲ್ಲ, ಈಗ ಆಲ್ರೆಡಿ ನಮ್ಮದು ಟೀಮ್ ಎಲ್ಲ ವರ್ಕ್ ಮಾಡ್ತಾ ಇದೆ. ಶಾರ್ಟ್ಲಿ, ಯಾಕಂದರೆ ನಾವು ಟೆಂಡರ್ ಕರೆದಾಗ ಇವತ್ತು ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಡಿಸ್ಪೋಸಬಲ್ ಕೆಮಿಕಲ್ಸ್ ಇವತ್ತು 27th ಲಾಸ್ಟ್ ಡೇಟ್ ಇದೆ. ಎಲ್ಲ ಪ್ರೀಬಿಡ್ ಮೀಟಿಂಗ್ ಮಾಡಿದ್ದೇವೆ, ಎಲ್ಲ ಆಗಿದ್ದೇವೆ. ಸೊ ನಾಳಿಂದ ಅದನ್ನು ನಾವು ಟೆಕ್ನಿಕಲ್ಲು ಮತ್ತು ಫೈನಾನ್ಷಿಯಲ್ ಬಿಡ್ ಓಪನ್ ಮಾಡಿ ಶೀಘ್ರದಲ್ಲಿ, ಯಾಕಂದರೆ ಆ ಒಂದು KTTP ಮಾನದಂಡಗಳ ಪ್ರಕಾರ ಇಷ್ಟು ಟೈಮ್ ಕೊಡ್ಬೇಕಂತ ಇರ್ತದೆ. ಅದ ಡಿಸ್ಪೋಸಬಲ್ ಕೆಮಿಕಲ್ಸಿಗೆ ಈಗಾಗಲೇ ರೀಟೆಂಡರ್ ಕರೆದು ಇವತ್ತೇ ಲಾಸ್ಟ್ ಡೇಟ್ ಇದೆ. ಡ್ರಗ್ಸ್ಗೆ ರೀಟೆಂಡರ್ ಕರಲಿಕ್ಕೆ ಎಲ್ಲ ತಯಾರಿ ಮಾಡ್ಕೊಂಡಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.